ಹೆಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏಷಿಯಾಟಿಕ್ ಲಿಲಿ ಅಥವಾ ಎಸಿಟಿಕ್ ಲಿಲಿದು ಬಲ್ಬ್ ಅನ್ನ ಯಾವ ರೀತಿಯಾಗಿ ನಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರೋದು ಇದು ಎಸಿಟಿಕ್ ಲಿಲಿ ಅಲ್ಲ, ರೈನ್ ಲಿಲಿ ಇದು. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಎಸಿಟಿಕ್ ಲಿಲಿ ಫ್ಲವರ್ ಅಲ್ಲ, ಇದೆಲ್ಲ ರೈನ್ ಲಿಲಿ ಫ್ಲವರ್ಸ್. ಎಸಿಟಿಕ್ ಲಿಲಿದು ವಿಡಿಯೋ ಅವೈಲಬಲ್ ಇರಲಿಲ್ಲ, ಸೊ ನಾನು ರೈನ್ ಲಿಲಿ ವಿಡಿಯೋನ ಹಾಕೊಂಡಿದ್ದೀನಿ ಅಷ್ಟೇನೆ. ನೀವು ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ಎಸ್ಥೆಟಿಕ್ ಲಿಲಿ. ಇದೆಲ್ಲ ಕೂಡ ನನ್ನ ಹತ್ರ ಮೊದ್ಲಿಗೆ ಕಲೆಕ್ಷನ್ ಇತ್ತು, ಆದ್ರೆ 2 ವರ್ಷ ಹೂ ಬಿಡ್ತು. ಆಮೇಲೆ ಅದ್ರ ಗಡ್ಡೆಗಳಿಗೆ ಏನಾಯ್ತೋ ಗೊತ್ತಿಲ್ಲ, ಹಾಳಾಗ್ ಹೋಯ್ತು. ಸೊ ಈ ವರ್ಷ ಮತ್ತೆ ಅದನ್ನ ಕಲೆಕ್ಟ್ ಮಾಡಿ ಹೇಗಾದ್ರೂ ಮಾಡಿ ಅದನ್ನ ಸೇವ್ ಮಾಡಿ ಇಟ್ಕೊಬೇಕು ಅನ್ಕೊಂಡು ಮತ್ತೆ ಈ ಸಲ ಕಲೆಕ್ಟ್ ಮಾಡ್ಕೊಂಡಿದೀನಿ. ಈ ಎಸಿಟಿಕ್ ಲಿಲಿದು ಬಲ್ಬ್ ಬಂದ್ಬಿಟ್ಟು ಈ ರೀತಿ ಬೆಳ್ಳುಳ್ಳಿ ಗಡ್ಡೆ ರೀತಿನಲ್ಲಿ ಇರ್ತದೆ. ನಿಮ್ಮನೆಯಲ್ಲಿ ಈ ಏಷಿಯಾಟಿಕ್ ಲಿಲಿ ಅಥವಾ ಎಸಿಟಿಕ್ ಲಿಲಿ ಫ್ಲವರ್ ಇದೆಯಾ? ನೀವ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಬಹುದು. ಬನ್ನಿ ಈಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈಗ ಈ ಗಿಡನ ನಡೋದಿಕ್ಕೆ ಯಾವ ರೀತಿಯಾಗಿರುವಂತ ಪಾಟಿಂಗ್ ಮಿಕ್ಸ್ ಬೇಕು ಅಂತ ನೋಡೋಣ. ನಾನು ಇಲ್ಲಿ ಒಂದಿಷ್ಟು ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡಿದ್ದೆ ಇತ್ತು, ಅದನ್ನ ಬಳಸ್ಕೊಳ್ತಾ ಇದ್ದೀನಿ. ಈ ಪಾಟಿಂಗ್ ಮಿಕ್ಸ್ ನಲ್ಲಿ ಮರಳು ಮತ್ತೆ ಮಣ್ಣು ಮಿಕ್ಸ್ ಆಗಿರುವಂತದ್ದಿದೆ. ನಾನಿಲ್ಲಿ ಯಾವುದೇ ರೀತಿಯಾದಂತ ಗೊಬ್ಬರನ ಹಾಕೊಂಡಿಲ್ಲ. ಈಗ ಇದಕ್ಕೆ ಒಂದು 8 ಇಂಚಿನ ಪಾಟ್ ಅಥವಾ ಗ್ರೋ ಬ್ಯಾಗ್ ಇದ್ರೆ ಸಾಕು, ಅದರಲ್ಲಿ ಕೂಡ ಚೆನ್ನಾಗಿ ಬೆಳೀತದೆ. ಆದ್ರೆ ನನ್ನ ಹತ್ರ 12x12 ಗ್ರೋ ಬ್ಯಾಗ್ ಇತ್ತು, ಅದನ್ನ ಬಳಸ್ಕೊಳ್ತಾ ಇದ್ದೀನಿ. 8x8 ಇರ್ಲಿಲ್ಲ, ಸೊ 12x12 ಬಳಸ್ಕೊಳ್ತಾ ಇದ್ದೀನಿ. ಪಾಟಿಂಗ್ ಮಿಕ್ಸ್ ನ ಯಾವ ರೀತಿಯಾಗಿ ತಯಾರಿ ಮಾಡೋದು ಅನ್ಕೊಂಡು ತೋರ್ಸೋದಿಕ್ಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಮಿಕ್ಸ್ ಆಗಿರೋದು ಇರೋದ್ರಿಂದ ನಾನು ಅದನ್ನೇ ಬಳಸ್ಕೊಂಡೆ. ನಿಮಗೆ ಎಷ್ಟು ಮಣ್ಣು ಎಷ್ಟು ಮರಳು ತಗೊಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಮೆಥಡ್ ನ ಫಾಲೋ ಮಾಡಿ. ಒಂದು ಪಾಟ್ ನ ತಗೊಳ್ರಿ, ಆ ಪಾಟ್ ನಲ್ಲಿ 3/4 ಭಾಗದಷ್ಟು ಮಣ್ಣನ್ನ ತುಂಬಿಸ್ಕೊಳ್ಳಿ, ಹಾಗೆ ಇನ್ 1/4 ಭಾಗದಷ್ಟು ಮರಳನ್ನ ತಗೊಳ್ಳಿ. ಇವಾಗ ಅವೆರಡನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನಮ್ಮ ವೆಲ್ ಡ್ರೈನ್ ಆಗಿರುವಂತ ಸಾಯಿಲ್ ಅಂದ್ರೆ ನೀರ್ ಬಸ್ದೋಗುವಂತಹ ಮಣ್ಣು ನಮಗೆ ರೆಡಿ ಆಗತ್ತೆ. ಬೇಕಿದ್ರೆ ಇದ್ರ ಜೊತೆಗೆ ನೀವು ಗೊಬ್ಬರನ ಕೂಡ ಮಿಕ್ಸ್ ಮಾಡ್ಕೊಬಹುದು. ನಾನು 1 ವಾರ ಬಿಟ್ಟು ಗೊಬ್ಬರನ ಹಾಕಿದ್ರೆ ಆಯ್ತು. ಹೇಗಿದ್ರೆ ಇದಕ್ಕೆ ಬೇರು ಮತ್ತೆ ಮೊಳಕೆ ಇತ್ತು, ಅದಕ್ಕೋಸ್ಕರ 1 ವಾರ ಬಿಟ್ಟು ಮತ್ತೆ ಇದಕ್ಕೆ ಗೊಬ್ಬರ ಕೊಟ್ರೆ ಆಯ್ತು ಅನ್ಕೊಂಡು ಈಗ್ಲೇನೆ ಇದಕ್ಕೆ ಗೊಬ್ಬರನ ಸೇರಿಸಿಲ್ಲ. ಸೇರ್ಸ್ಕೊಳ್ಳೋ ಹಾಗಿದ್ರೆ ಸೇರಿಸ್ಕೊಬಹುದು, ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಈ ಗಡ್ಡೆಗಳನ್ನೆಲ್ಲ ನಡ್ಬೇಕಾದ್ರೆ ಮಣ್ಣಿನ ಜೊತೆಗೇನೆ ಸ್ವಲ್ಪ ಗೊಬ್ಬರನ ಕೊಟ್ರೆ ಗೆಡ್ಡೆಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಎಸಿಟಿಕ್ ಲಿಲಿಗೆ ಯಾವ ರೀತಿಯಾದಂತ ವೆದರ್ ಬೇಕು ಅಂದ್ರೆ ಇದಕ್ಕೆ ತುಂಬಾ ಬಿಸಿಲು ಕೂಡ ಬೇಡ, ತುಂಬಾ ನೆರಳು ಕೂಡ ಬೇಡ. ಮ್ಯಾಕ್ಸಿಮಮ್ ಒಂದು 4 ಗಂಟೆ ಬಿಸಿಲು, ಬೆಳಗಿಂದು ಅಥವಾ ಸಂಜೆ ಬಿಸಿಲು, ಮಧ್ಯಾಹ್ನದ ಬಿಸಿಲನ್ನ ಅವಾಯ್ಡ್ ಮಾಡಿ. ಇವಾಗಂತೂ ಮಳೆಗಾಲ ಇದೆ. ಇದನ್ನ ಹೆಚ್ಚಾಗಿ ಬೆಳೆಸೋರು ಜನವರಿ ತಿಂಗಳಲ್ಲಿ ಬೆಳೆಸ್ತಾರೆ, ಚಳಿಗಾಲದಲ್ಲಿ ಬಿಡುವಂತಹ ಹೂ ಇದು. ಆದ್ರೆ ನಾನು ಇವಾಗ ತರ್ಸ್ಕೊಂಡಿರೋದ್ರಿಂದ ಇವಾಗ್ಲೇ ಬೆಳೆಸ್ಕೊಳ್ತಾ ಇದೀನಿ, ಯಾಕಂದ್ರೆ ಇದು ಆಲ್ರೆಡಿ ಮೊಳಕೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅದನ್ನ ಇವಾಗ್ಲೇ ನಟ್ಟಾಕ್ಬೇಕು ಅಂತ ಹೇಳ್ಕೊಂಡು ಇವಾಗ್ಲೇ ನಡ್ತಾ ಇದ್ದೀನಿ. ಜೊತೆಗೆ ನೀರು ಕೂಡ ಜಾಸ್ತಿ ಬೇಡ, ಇದನ್ನ ಡೈರೆಕ್ಟ್ ಆಗಿ ಮಳೆಗಿಡುವಂತ ಅವಶ್ಯಕತೆ ಇಲ್ಲ. ಮಳೆ ತಾಗದೇ ಇರುವಂತ ಜಾಗದಲ್ಲಿ ಇಟ್ಕೊಳ್ತಾ ಇದೀನಿ. ಇದಕ್ಕೆ ನೀರು ಮೇಲ್ಪದ್ರ 1 ಇಂಚು ಒಣಗ್ದಾಗ ಮಾತ್ರ ಹಾಕಿದ್ರೆ ಸಾಕು. ಅವಾಗ ಚೆಕ್ ಮಾಡಿ ಹಾಕ್ಬೇಕಷ್ಟೇನೆ. ನೀರ್ ಕೂಡ ಜಾಸ್ತಿ ಆಗ್ಬಾರ್ದು, ನೀರ್ ಜಾಸ್ತಿ ಆದ್ರೆ ಕೊಳ್ತೋಗುವಂತ ಚಾನ್ಸಸ್ ಕೂಡ ಇದೆ. ಇದನ್ನ ನಾನು ಮೀಶೋ ಇಂದ ತರ್ಸ್ಕೊಂಡಿರೋದು. ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಇದ್ರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೇನೆ. ನಾನು ಅವಾಗ್ಲೇ ಹೇಳಿದ್ನಲ್ಲ ಇದು ಬೆಳ್ಳುಳ್ಳಿ ಗಡ್ಡೆ ರೀತಿನಲ್ಲಿ ಇದೆ ಅಂತ ಹೇಳ್ಕೊಂಡು. ಇಲ್ಲಿ ನೀವು ನೋಡ್ಬೋದು, ಇದೊಂದು ರೀತಿ ಬೆಳ್ಳುಳ್ಳಿ ರೀತಿನಲ್ಲೇ ಇದೆ, ಎಸ್ಲ ಆಗಿ ಇದೆ. ಇದಕ್ಕೆ ನಾನು ಒಟ್ಟು 2 ಕಲರ್ ನ ತಗೊಂಡಿರೋದು. 2 ಕಲರಿಗೆ 100 ರೂಪೀಸ್ ಸಮಥಿಂಗ್ ಏನೋ ಕೊಟ್ಟೆ ಅನ್ಸುತ್ತೆ. ಮೀಶೋದಲ್ಲಿ ಅವಾಗವಾಗ ರೇಟ್ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ. ನಮ್ದು ಇದು ಕಳೆದ ಬಾರಿ ಒಂದು ಇತ್ತು, ಇದು ಎಸಿಟಿಕ್ ಲಿಲಿ ಪಿಂಕ್ ಕಲರ್ ನಲ್ಲಿ ಇತ್ತು. ಈ ಸಲ ಯಾವ ಕಲರ್ ಆಗ್ತದೋ ಗೊತ್ತಿಲ್ಲ. ನನ್ನ ಹತ್ರ ಆ ಕಲೆಕ್ಷನ್ ಕಳ್ದೋಯ್ತು, ಅಂದ್ರೆ ಅದು ಯಾವ ರೀತಿ ಇಟ್ಕೊಬೇಕು ಅಂತ ನನಗೆ ಗೊತ್ತಾಗದೆ ಅದು ಹಾಳಾಗೋಯ್ತು. ಸೊ ಈ ಸಲ ಹೇಗಾದ್ರೂ ಮಾಡಿ ಅದನ್ನ ನಾನು ಕಾಪಾಡ್ಕೊಡ್ಲೇಬೇಕು. ಅದನ್ನ ನಾನು ಗಡ್ಡೆನ ಸ್ಟೋರ್ ಮಾಡಿ ಇಟ್ಟಾದ್ರೂ ಈ ಸಲ ನಾನು ಕಾಪಾಡ್ಕೊಳ್ತೀನಿ. ನೋಡ್ಬೋದು, ತುಂಬಾನೇ ಚೆನ್ನಾಗಿರುವಂತ ಗಡ್ಡೆನೆ ಕೊಟ್ಟು ಕಳ್ಸಿದ್ದಾರೆ, ಚೆನ್ನಾಗಿದೆ. ರೇಟು ಕಾಸ್ಟ್ಲಿ ಆಯ್ತೋ ಕಮ್ಮಿ ಆಯ್ತೋ ಗೊತ್ತಿಲ್ಲ. ನನ್ ಪ್ರಕಾರ ಇದಕ್ಕೇನು ಕಾಸ್ಟ್ಲಿ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಈ ರೀತಿಯಾಗಿ ಇದು ಸ್ವಲ್ಪ ಮುರಿದು ಹೋಗಿದೆ. ನಾನು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿದಾಗ ಇದನ್ನ ಕೂಡ ನಟ್ಟು ಗಿಡಗಳು ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಅತ್ತೆ ಈ ರೀತಿ ಗಡ್ಡೆಗಳನ್ನ ತಂದಾಗ ಏನ್ ಮಾಡಿದ್ರು ಅಂದ್ರೆ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಬಲ್ಬ್ ಅಲ್ಲಿರುವಂತ ಎಲ್ಲಾ ಎಸ್ಲನ್ನ ಕೂಡ ಬೇರೆ 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 ಮಾಡಿ ನಟ್ಟು ತುಂಬಾ ಗಿಡ ಆಗುತ್ತೆ ಅಂತ ಹೇಳಿದ್ರ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದಾರೆ ಅಂದ್ರೆ ಒಂದ್ ಗೆಡ್ಡೆನ ಹಾಗೆ ನಟ್ಟಿದ್ರೆ, ಇನ್ನೊಂದ್ ಗಡ್ಡೆನ ಏನ್ ಮಾಡಿದಾರೆ ಅಂದ್ರೆ ಆ ಎಸ್ಲುಗಳನ್ನೆಲ್ಲ ಕಿತ್ತು 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 ನಟ್ಬಿಟ್ಟಿದಾರಂತೆ. ಅವಾಗ ಆ ಎಸ್ಲು ಇರೋದೆಲ್ಲ ಬಂದಿಲ್ಲ, ಸತ್ತೋಯ್ತು. ಆದ್ರೆ ಈ ರೀತಿ ಗಡ್ಡೆ ಇರೋದನ್ನ ಮಾತ್ರ ನಟ್ಟಿದ್ನಲ್ಲ, ಅದು ಮಾತ್ರ ಜೀವ ಬಂದಿತ್ತು ಅಂತ ಅವ್ರು ಹೇಳಿದ್ರು ನನಗೆ.
ನೋಡೋಣ ಈ ಸಲ ಆ 2 ಎಸ್ಲು ಕೂಡ ಬಿದ್ದಿದೆಯಲ್ಲ ಆ ಎಸ್ಲನ್ನ ಕೂಡ ಇಟ್ಟು ನಾನು ಅದನ್ನ ಕೂಡ ನಟ್ಕೊಂಡು ನೋಡ್ತೀನಿ. ಇವಾಗ ಇದನ್ನ ಯಾವ ರೀತಿಯಾಗಿ ನಡೋದು ಅಂದ್ರೆ ಇದಕ್ಕೆ ಮೇಲ್ಗಡೆ ಅದು ಕ್ರೌನ್ ಭಾಗ ಇರತ್ತೆ ನೋಡಿ, ಆ ಕ್ರೌನ್ ಭಾಗ ಅನ್ನೋದು ಮುಚ್ಚೋಗ್ಬಾರ್ದು. ಆ ರೀತಿಯಾಗಿ ಇದನ್ನ ನಡ್ಬೇಕಾಗತ್ತೆ. ಅಂದ್ರೆ ಮೇಲ್ಗಡೆ ಅದು ಚಿಗುರು ಬರ್ತಾ ಇರತ್ತೆ ನೋಡಿ, ಅಂತ ಭಾಗ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾವು ನಡ್ಬೇಕಾಗತ್ತೆ. ಅಕಸ್ಮಾತ್ ಈ ರೀತಿ ಮೊಳಕೆ ಬಂದಿಲ್ಲ ಅಂದ್ರೆ ಮಾತ್ರ ನಾನು ಹೇಳ್ತಾ ಇರೋದು. ಮೊಳಕೆ ಬಂದ್ರ ಮೇಲೆ ಯಾವಾಗ್ಲೂ ಇದ್ರು ನಾವು ಆ ಮಣ್ಣಿಂದ ಮೇಲ್ಗಡೆ ಮೊಳಕೆನ ಇಟ್ಟು ನಡ್ತೀವಿ. ಮೊಳಕೆ ಬಂದಿಲ್ಲ ಅಂದ್ರೆ ಇವಾಗ ಆ ಚೂಪ ತುದಿ ಇರ್ತದಲ್ಲ ಆ ತುದಿ ಭಾಗನ ಸ್ವಲ್ಪ ಮೇಲ್ಗಡೆ ಬಿಟ್ಟು ನಾವು ಆ ಗಿಡನ ನಡೋದು ಒಳ್ಳೇದು. ಈಗ ಪಾಟಿಂಗ್ ಎಲ್ಲ ಮಾಡಾಯ್ತು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೋಣ. ಪಾಟ್ ನ ಮಾಡಿದ್ರ ಮೇಲೆ ಗಿಡಗಳಿಗೆ ನೀರ್ ಹಾಯಿಸೋದು ಒಳ್ಳೇದು, ಏಕೆಂದ್ರೆ ಗಿಡ ಪಟ್ಟಂತ ಬಾಡಿ ಹೋಗೋದಿಲ್ಲ. ನೋಡಿದ್ರಲ್ಲ, ಇವತ್ತು ಮತ್ತೊಂದು ಹೊಸ ಗಿಡನ ನಾನು ನನ್ನ ಗಾರ್ಡನ್ ನಲ್ಲಿ ಆಡ್ ಮಾಡ್ಕೊಂಡೆ. ನಿಮ್ಗೂ ಕೂಡ ಇದೇ ರೀತಿ ಹೊಸ ಹೊಸ ಗಿಡಗಳು ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಇದಿತ್ತು ಅಂದ್ರೆ ಸ್ಕಿಪ್ ಮಾಡಿ ಅಷ್ಟೇನೆ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.